ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ಪಾಳ್ಯದಲ್ಲಿನ ಬೆಳವಣಿಗೆ ನೋಡಿದ್ರೆ ನವೆಂಬರ್ ಅಲ್ಲ ಡಿಸೆಂಬರ್ನಲ್ಲಿ ಬದಲಾವಣೆ ಕ್ರಾಂತಿ ನಡೆಯೋದು ಪಕ್ಕಾ ಅನಿಸ್ತಾ ಇದೆ. ನಾಯಕತ್ವ ಬದಲಾವಣೆಯಾಗಿ ಸಂಪುಟ ಪುನರ್ರಚನೆ ಆಗಲಿ ಅನ್ನೋದು ಡಿಕೆಶಿ ಬಣದ ವಾದ. ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಾಗಲಿ ಅನ್ನೋದು ಸಿದ್ದರಾಮಯ್ಯ ಬಣದ ವಾದ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನ ಪುತ್ರ ಯತೀಂದ್ರ ಹೇಳಿರುವಂತಹ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲೇ ಧಗಧಗಿಸ್ತಾ ಇದೆ. ಯತೀಂದ್ರ ಅವರ ಮಾತು ಕೇಳಿದ್ರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಸುತಾರ ಮನಸ್ಸಿಲ್ಲ ಅನ್ನೋದು ಅರ್ಥ ಆಗತ್ತೆ. ಅದು ಯತೀಂದ್ರ ನಿಂತು ಹೇಳಿದ್ದು ಬೆಳಗಾವಿಯಲ್ಲಿ. 2019ರಲ್ಲಿ ಬೆಳಗಾವಿಯಿಂದಲೇ ಅಲ್ವಾ ಕಾಂಗ್ರೆಸ್ ಸರ್ಕಾರ ಉರುಳಿದ್ದು. ಯತೀಂದ್ರ ಹೇಳಿಕೆಯ ಮರ್ಮ ಏನು? ಅಧಿಕಾರ ಹಸ್ತಾಂತರ ಆಗುತ್ತಾ, ಆಗಲ್ವಾ? ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಅದು 2023ರ ಸಮಯ. ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಂಡು ಕೇಳರಿಯದ ದಾಖಲೆ ಗೆಲುವು ದಾಖಲಿಸಿತ್ತು. ಈ ವೇಳೆ ಮುಂದಿನ ಸಿಎಂ ಯಾರು ಅಂತ ದೊಡ್ಡ ಹಂಗಾಮ ನಡೆದಿತ್ತು. ನಾನೇ ಸಿಎಂ ಆಗಬೇಕು ಅಂತ ಡಿಕೆಶಿ ಪಟ್ಟು ಹಿಡಿದ್ರೆ ಸಿದ್ದರಾಮಯ್ಯ ಈ ಮಾತಿಗೆ ಬಿಲ್ಕುಲ್ ಒಪ್ಪಲಿಲ್ಲ. ಇನ್ನೊಂದು ಬಾರಿ ನನಗೆ ಅವಕಾಶ ನೀಡಬೇಕು ಅಂತ ಬಿಗಿಪಟ್ಟು ಹಿಡಿದ್ರು. ಈ ವೇಳೆ ಗೆಲುವಿನ ಜೋಶ್ನಲ್ಲಿದ್ದಂಥ ಹೈಕಮಾಂಡ್ ಒಂದು ಸೂತ್ರ ಹೆಣೆಯಿತು. ಅದೇ ಅಧಿಕಾರ ಹಂಚಿಕೆ ಸೂತ್ರ. 2.5 ವರ್ಷ ನೀವು ಸಿಎಂ, ಇನ್ನುಳಿದ 2.5 ವರ್ಷ ನೀವು ಸಿಎಂ ಆಗಿ ಅಂದ್ರಂತೆ. ಈ ಮಾತಿಗೆ ಒಲ್ಲದ ಮನಸ್ಸಿನ ಸಿದ್ದರಾಮಯ್ಯ ಒಪ್ಕೊಂಡ್ರು. ಆದ್ರೆ ಇನ್ನೊಂದು ವಾದವೂ ಇದೆ. ಅಧಿಕಾರ ಹಂಚಿಕೆ ಸೂತ್ರವೇ ಚರ್ಚೆ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯ ಬಣದ ವಾದ. ಹಾಗಾದ್ರೆ ಅಂದು ಆಗಿದ್ದೇನು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿ ಹೇಳ್ತೀನಿ. ಅನಾರೋಗ್ಯ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಇದ್ರಂತೆ. ಅಲ್ಲಿಯೇ ಪ್ರಿಯಾಂಕಾ ಗಾಂಧಿ ಕೂಡ ಇದ್ರಂತೆ. ದೆಹಲಿಯಲ್ಲಿ ನಡೆದ ಸಿಎಂ ಆಯ್ಕೆ ಹೈ ವೋಲ್ಟೇಜ್ ಚರ್ಚೆ ಬಳಿಕ ಸೋನಿಯಾಗೆ ಝೂಮ್ ಕಾಲ್ನಲ್ಲಿ ಸಂಪರ್ಕ ಮಾಡಿದ್ರಂತೆ. ಈ ವೇಳೆ ಮಾತಾಡಿದಂಥ ಪ್ರಿಯಾಂಕಾ ಗಾಂಧಿ, ಈಗ ಸಿದ್ದರಾಮಯ್ಯನವರೇ ಸಿಎಂ ಆಗಲಿ, 2.5 ವರ್ಷ ಆದ್ಮೇಲೆ ನಾನು ಹೇಳ್ತೀನಿ ಅಂದ್ರಂತೆ. ಅಂದ್ರೆ ಸಿದ್ದರಾಮಯ್ಯನವರು 2.5 ವರ್ಷ ಸಿಎಂ, ಡಿಕೆ ಶಿವಕುಮಾರ್ ಅವರು 2.5 ವರ್ಷ ಸಿಎಂ. ಆದ್ರೆ ಈಗ ಸಿದ್ದರಾಮಯ್ಯ ಬಣಕ್ಕೆ ಮೊದಲೇ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಮನ್ಸಿಲ್ಲ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಸಿದ್ದರಾಮಯ್ಯ ಬಣ ಬಿಲ್ಕುಲ್ ಒಪ್ತಾ ಇಲ್ಲ. ಅದಕ್ಕಾಗಿಯೇ ಬೆಳಗಾವಿ ಕಣದಿಂದಲೇ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅಹಿಂದ ದಾಳ ಉರುಳಿಸಿದ್ದಾರೆ. 2 ದಿನದ ಹಿಂದೆ ಬೆಳಗಾವಿಯ ಪ್ರವಾಸದಲ್ಲಿದ್ದಂಥ ಕಾಂಗ್ರೆಸ್ ಎಂಎಲ್ಸಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ರಾಯಭಾಗ ತಾಲೂಕಿನ ಒಂದು ಗ್ರಾಮದಲ್ಲಿ ಕನಕದಾಸ ಮೂರ್ತಿ ಉದ್ಘಾಟನೆಗೊಳಿಸಿ ಭಾಷಣ ಮಾಡಿದರು. ಈ ವೇಳೆ ಭಾಷಣದಲ್ಲಿ ಯತೀಂದ್ರ ಹೇಳಿದ್ದೇನು ಗೊತ್ತಾ? ನನ್ನ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ರಾಜಕೀಯದ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಈ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂಥ ಸಿದ್ಧಾಂತ ಹೊಂದಿರುವವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವರಿಗೆ ನೇತೃತ್ವ ವಹಿಸಿಕೊಳ್ಳಕ್ಕೆ ನಾಯಕರು ಬೇಕು. ಸತೀಶ್ ಜಾರಕಿಹೊಳಿ ಅವರು ಅಂಥ ಜವಾಬ್ದಾರಿ ವಹಿಸಿಕೊಳ್ತಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂತಹ ರಾಜಕಾರಣಿಗಳಿಗೆ, ಯುವಕರಿಗೆ ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಈ ರೀತಿ ತತ್ವಬದ್ಧತೆ ಇರುವ ನಾಯಕರು ಸಿಗೋದು ಬಹಳ ಕಷ್ಟ. ಅಂಥ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಅಂಥ ಕೆಲಸ ಮುಂದುವರಿಯಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂದ್ರು. ಇವತ್ತು ತಂದೆಯವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ. ವೀಕ್ಷಕರೇ, ಈ ಮಾತು ಕೇಳಿದ್ರೆ ನಿಮ್ಗೆ ಅನ್ಸೋದಿಲ್ವಾ? ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥ ಅನ್ನೋದೇ ಇನ್ನೇನಲ್ವಾ? ಯತೀಂದ್ರರ 10 ಹೇಳಿಕೆ ಬಳಿಕ
ನನಗೆ ಅನಿಸಿದ್ದು ಮೊದಲನೆಯದ್ದು, ಸಿದ್ದರಾಮಯ್ಯ ಬಣಕ್ಕೆ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಳ್ಳಿಕ್ಕೆ ಮನಸ್ಸಿಲ್ಲ. ಅದರ ಭಾಗವಾಗಿ ಅಹಿಂದ ನಾಯಕ ಅನಿಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಹೆಸರು ತೇಲಿಬಿಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಹೈಕಮಾಂಡ್ ಸೂಚನೆ ನೀಡಿದ್ರೆ ಡಿ.ಕೆ. ಶಿವಕುಮಾರ್ಗೆ ಬೇಡ, ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ ನೀಡಿ ಅನ್ನೋ ದಾಳ ಕೂಡ ಇರಬಹುದು. ಇನ್ನು ಇದು ನವೆಂಬರ್ ತಿಂಗಳು. ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡು 2.5 ವರ್ಷ ಆಯಿತು. ಹೀಗಾಗಿ ಅಧಿಕಾರ ಹಂಚಿಕೆ ಚರ್ಚೆ ಬಂದಾಗಲೆಲ್ಲ ಒಂದೊಂದೋ ಅಸ್ತ್ರ ಹೂಡ್ತಲೇ ಬಂದಿದೆ ಸಿದ್ದರಾಮಯ್ಯನವರ ಬಣ. ಸಿಎಂ ಸ್ಥಾನಕ್ಕೆ 4-5 ಹೆಸರು ಮುನ್ನೆಲೆಗೆ ಬಂದ್ರೆ ಬಣ ಬಡಿದಾಟ ಆಗುತ್ತೆ, ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೈಕಮಾಂಡ್ ಹೇಳಬೇಕು. ಅದರ ಭಾಗವಾಗಿ ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿರಬಹುದು. ಒಟ್ಟಿನಲ್ಲಿ ನವೆಂಬರ್ ಅಲ್ಲ, ಡಿಸೆಂಬರ್ಗೆ ಅಧಿಕಾರ ಹಸ್ತಾಂತರ ಕ್ರಾಂತಿ ನಡೆಯೋದು ಬಹುತೇಕ ಖಚಿತ. ಆದರೆ ಸಿದ್ದರಾಮಯ್ಯ ಬಣ ಮಾಡುವಂಥ ಇಷ್ಟೆಲ್ಲಾ ತಂತ್ರವನ್ನ ನೋಡಿಕೊಂಡು ಕೂರುವಂಥ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅಲ್ಲ. ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಟ್ಟು ಕೊಡೋ ಮನಸ್ಸಿಲ್ಲ. ನಾನು ಸಿಎಂ ಆಗೋದು ಇಷ್ಟವಿಲ್ಲ, ಬೇರೆ ಯಾರಿಗಾದ್ರೂ ಸಿಎಂ ಸ್ಥಾನ ಕೊಡಿ ಅಂತ ಹೇಳು ಉದಾರಿ ಅಂತೂ ಡಿ.ಕೆ.ಶಿ ಅಲ್ಲ. ಅವರು ಈಗಾಗಲೇ ಅಧಿಕಾರ ಸಿಗೋದಿಲ್ಲ, ಕಿತ್ತುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಸಿದ್ದರಾಮಯ್ಯ ಪುತ್ರ ಮಾತ್ರವಲ್ಲ, ಆಪ್ತ ಸಚಿವರು ಕೂಡ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಹೇಳ್ತಿರೋದು. ಸಿದ್ದರಾಮಯ್ಯನವರಿಗೆ ಯಾವಾಗ ಹಿನ್ನಡೆಯಾಗುತ್ತೋ ಅವಾಗ ಒಂದೊಂದೇ ದಾಳ ಉರುಳಿಸ್ತಲೇ ಬಂದಿದ್ದಾರೆ. ಬೆಂಗಳೂರು ಕಾಲ್ತುಳಿತ ಪ್ರಕರಣ, ಸಿದ್ದರಾಮಯ್ಯ ಬಣದ ಆಪ್ತ ಸಚಿವ ಕೆ.ಎನ್. ರಾಜಣ್ಣ ರಾಜೀನಾಮೆ, ಜಾತಿ ಗಣತಿ, ಹೀಗೆಲ್ಲ ಹಿನ್ನಡೆಯಾದಾಗ್ಲೂ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆ ದಾಳ ಉರುಳಿಸಿ ಅಧಿಕಾರ ಬಿಟ್ಟು ಹೋಗದಂತೆ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಒಂದು ವಿಷಯ ಮಾತ್ರ ಇಲ್ಲಿ ಕ್ಲಿಯರ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ನಿಷ್ಠೆ ಇಟ್ಟಿರುವಂಥ ನಾಯಕ. ಯಾವತ್ತೂ ಹೈಕಮಾಂಡ್ ಮಾತು ಮೀರಿಲ್ಲ. ಹೈಕಮಾಂಡ್ ನೀಡಿದ ಟಾಸ್ಕ್ ಅನ್ನ ತಲೆ ಮೇಲೆ ಹೊತ್ತು ನಿಷ್ಠೆಯಿಂದ ಮಾಡಿದಂಥ ಲೀಡರ್. ಈಗ ನೀವೇ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಮಾತು ಕೊಟ್ಟಿದ್ದೀರಿ, ಆ ಮಾತು ಉಳಿಸ್ಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ಗೆ ಮನವಿ ಮಾಡ್ಕೋತಾರೆ. ಹೈಕಮಾಂಡ್ ಎದುರು ಉದಾಹರಣೆಗಳಿವೆ. ಒಂದು ರಾಜಸ್ಥಾನ, ಅಲ್ಲಿ ಸಿದ್ದರಾಮಯ್ಯ ತರಹದ ಅಶೋಕ್ ಗೆಹ್ಲೋಟ್, ಡಿ.ಕೆ.ಶಿ ತರಹದ ಸಚಿನ್ ಪೈಲಟ್ ಇದ್ರು. ರಾಜಸ್ಥಾನದಲ್ಲಿ ಕೂಡ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು. ಅಧಿಕಾರ ಹಂಚಿಕೆ ಸಮಯ ಬರ್ತಿದ್ದಂತೆ ಅಶೋಕ್ ಗೆಹ್ಲೋಟ್ ಪರ ಇರುವಂತಹ ಶಾಸಕರು ಬಂಡೆದು ರಾಜೀನಾಮೆ ನಾಟಕ ಮಾಡಿದ್ರು. ಶಾಸಕರಿಗೆ ರಾಜೀನಾಮೆ ನಾಟಕ ಮಾಡುವಂತೆ ಅಶೋಕ್ ಗೆಹ್ಲೋಟ್ ಹೇಳಿದ್ರಂತೆ. ಕೊನೆಗೂ ಗೆಹ್ಲೋಟ್ ಅಸ್ತ್ರದ ಎದುರು ಮಂಡಿಯೂರಿದಂತ ಹೈಕಮಾಂಡ್ ರಾಜಸ್ಥಾನದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿಬಿಡ್ತು. ಅಧಿಕಾರ ಹಂಚಿಕೆ ಖುಷಿಯಲ್ಲಿದ್ದಂಥ ಸಚಿನ್ ಪೈಲಟ್ಗೆ ಭಾರೀ ನಿರಾಸೆಯಾಯಿತು. ಅದಾದ ಬಳಿಕ ಏನಾಯಿತು? ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಚೇಂಜ್. ಸಿದ್ದರಾಮಯ್ಯರಂತೆ ಕಮಲ್ನಾಥ್, ಡಿ.ಕೆ. ಶಿವಕುಮಾರ್ ಅಂತೆ ಜ್ಯೋತಿರಾದಿತ್ಯ ಸಿಂಧ್ಯಾ ಇದ್ರು. ಅಲ್ಲೂ ಕೂಡ ಅಧಿಕಾರ ಹಂಚಿಕೆ ಚರ್ಚೆ ಆಗಿತ್ತು. 20 ತಿಂಗಳ ಬಳಿಕ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಕಮಲ್ನಾಥ್ ಒಪ್ಪಲೇ ಇಲ್ಲ. ಈ ವೇಳೆ ಬಂಡೆದಂಥ ಜ್ಯೋತಿರಾದಿತ್ಯ 15 ಶಾಸಕರನ್ನ ಕರ್ಕೊಂಡು ಬಿಜೆಪಿಗೆ ಹೋದ್ರು. ಆದರೆ ಅಲ್ಲಿ ಸಿಎಂ ಆಗಲಿಲ್ಲ. ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾದ್ರು. ಅದಾದ ಬಳಿಕ ನಡೆದ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ದಾಖಲಿಸಿತು. ಈಗ ಕರ್ನಾಟಕದ ರಾಜಕೀಯ. ರಾಜಸ್ಥಾನದಲ್ಲಿ ಬಂಡೆದ್ದಿದಂಥ ಅಶೋಕ್ ಗೆಹ್ಲೋಟ್ರಂತೆ ಬಂಡೆದ್ದು ಸಿದ್ದರಾಮಯ್ಯ ಅಧಿಕಾರ ಉಳಿಸ್ಕೊಳ್ತಾರಾ? ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಬಂಡೆದ್ದ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಂಡೆದು ಅಧಿಕಾರ ಪಡಿತಾರಾ? ಅದು ಆ ದೇವರಿಗೇ ಗೊತ್ತು. ಡಿ.ಕೆ. ಶಿವಕುಮಾರ್ ಎಂದೆಂದಿಗೂ ಹೈಕಮಾಂಡ್ಗೆ ನಿಷ್ಠವಾಗಿರುವಂಥ ನಾಯಕ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಸುಮ್ಮನಾಗಿ ಬಿಡ್ತಾರೆ ಅನ್ನೋದು ಡೌಟ್. ಆದರೆ ಈ ಬಾರಿ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಆದಂಥ ತಪ್ಪುಗಳಿಂದ ಎಚ್ಚೆತ್ತುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ.ಶಿಗೆ ಅಧಿಕಾರ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದೆ. ಹೀಗಾಗಿ ನವೆಂಬರ್ ಹತ್ತಿರವಾಗ್ತಾ ಇದ್ದಂತೆ ಅಧಿಕಾರ ಎಲ್ಲಿ ಕೈಯಿಂದ ಜಾರಿ ಬಿಡುತ್ತೋ ಅಂತ ಸಿದ್ದರಾಮಯ್ಯ ಪುತ್ರ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುಂದೆ ಬಿಟ್ಟಿದ್ದಾರೆ. ಆದರೆ ಇದ್ಯಾವುದಕ್ಕೂ ಹೈಕಮಾಂಡ್ ಸೊಪ್ಪು ಹಾಕುವ ಲಕ್ಷ್ಯವೇ ಕಾಣ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರೇ ಡಿ.ಕೆ.ಶಿಗೆ ಅಧಿಕಾರ ಬಿಟ್ಟು ಕೊಡ್ತಾರಾ? ಕಾದು ನೋಡಬೇಕು. ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಒಂದು ವೇಳೆ ರೆಡಿ ಇದ್ರು ಕೂಡ ಆಪ್ತರು ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲ. ಇನ್ನೇನು ಅಕ್ಟೋಬರ್ ಕಳೆಯಿತು. ನವೆಂಬರ್ನಲ್ಲಿ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಕಿಡಿ ಹೊತ್ತಿಕೊಳ್ಳುತ್ತೆ. ಮುಂದಿನ ತಿಂಗಳು ರಾಹುಲ್ ಗಾಂಧಿ ಭೇಟಿ ನೀಡ್ತಾರೆ. ಡಿಸೆಂಬರ್ ವೇಳೆ ಕಾಂಗ್ರೆಸ್ ಅಂತರ್ಯುದ್ಧ ತಾರಕಕ್ಕೇರಿ ಒಂದು ಸಂಪುಟ ಪುನರಚನೆ ಆಗುತ್ತೆ.
ಇಲ್ವಾ ನಾಯಕತ್ವ ಬದಲಾವಣೆಯಾಗಿ ಸಂಪುಟ ಪುನರಚನೆ ಆಗೋದು ಪಕ್ಕ. ಆದರೆ ಕಾಂಗ್ರೆಸ್ನ ಈ ಕಿತ್ತಾಟದಿಂದಾಗಿ ರಾಜ್ಯದ ಅಭಿವೃದ್ಧಿ ಇನ್ನಷ್ಟು ಹಳ್ಳ ಹಿಡಿಯುತ್ತೆ. ರಾಜ್ಯದ ಜನರಿಗೆ ಈ ಸರ್ಕಾರದಿಂದ ಯಾವ ಸೌಲಭ್ಯವೂ ಸಿಗೋದಿಲ್ಲ, ರಸ್ತೆಗಳು ಸರಿ ಹೋಗೋದಿಲ್ಲ, ಯಾವುದೇ ಕಾಮಗಾರಿ ಪೂರ್ಣಗೊಳ್ಳೋದಿಲ್ಲ, ಉದ್ಯೋಗ ಸೃಷ್ಟಿಯಾಗೋದಿಲ್ಲ. ಇವರ ಕಿತ್ತಾಟಕ್ಕಾಗಿ ನಾವು ನೀವು ಕಷ್ಟಪಡೋದು ತಪ್ಪೋದಿಲ್ಲ. ಇಷ್ಟೇ ಈ ಕಾಂಗ್ರೆಸ್ನ ಹಣೆ ಬರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.